ಪಿಡಿಒ ಕಿರುಕುಳ ಆರೋಪ, ಬಿಲ್ ಕಲೆಕ್ಟರ್ ಆತ್ಮಹತ್ಯೆ. ಪಿಡಿಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹ. ಆತ ಗ್ರಾಮ ಪಂಚಾಯಿತಿಯಲ್ಲಿ ನೀರುಗಂಟಿಯಾಗಿ ಕೆಲಸಕ್ಕೆ ಸೇರಿದ್ದ. ಬಹಳ ವರ್ಷಗಳ ನಂತರ ಬಿಲ್ ಕಲೆಕ್ಟರ್ ಆಗಿ ಪ್ರಮೋಷನ್ ಪಡೆದುಕೊಂಡಿದ್ದ. ಆದರೆ ಗ್ರಾಮ ಪಂಚಾಯಿತಿಯ ಪಿಡಿಒ ಕಿರುಕುಳ ಕೊಡ್ತಾ ಇದ್ದಾರೆ ಎಂದು ಆರೋಪಿಸಿ ಬಿಲ್ ಕಲೆಕ್ಟರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಗೆ ಆಧಾರ ಸ್ತಂಭವಾಗಿದ್ದವರನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಕೆಬಿ ಶಿವಪ್ಪ ಅಂತ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಾಟೇನಹಳ್ಳಿ ನಿವಾಸಿ ಶಿವಪ್ಪ ಬೆಳಿಚೋಡು ಗ್ರಾಮ ಪಂಚಾಯಿತಿಯ ನೀರುಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದು, ಕೆಲ ವರ್ಷಗಳ ಹಿಂದೆಯಷ್ಟೇ ಬಿಲ್ ಕಲೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿತ್ತು. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದ ಬಿಲ್ ಕಲೆಕ್ಟರ್ ಶಿವಪ್ಪಗೆ ಕಳೆದ 2 ವರ್ಷಗಳಿಂದ ಪಿಡಿಒ ನಂದಿಲಿಂಗೇಶ್ ಎಂಬವರು ಕಂದಾಯ ವಸೂಲಿಗೆ ಟಾರ್ಗೆಟ್ ನೀಡಿ ಮಾನಸಿಕ ಹಿಂಸೆ ನೀಡ್ತಾ ಇದ್ರು ಎಂದು ಆರೋಪ ಕೇಳಿ ಬಂದಿದೆ. ತನ್ನ ಜಮೀನು ಕ್ರಯ ಮಾಡಿ ಹಣ ನೀಡಿದ್ರು, ಜಮೀನು ನನ್ನ ಹೆಸರಿಗೆ ಕ್ರಯ ಮಾಡಿಸಿ ಎಂದು ಒತ್ತಾಯ ಮಾಡ್ತಿದ್ದಾರಂತೆ. ಪಿಡಿಒ ಕಿರುಕುಳ ತಾಳಲಾರದೆ ಬಿಲ್ ಕಲೆಕ್ಟರ್ ಶಿವಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಆತ್ಮಹತ್ಯೆಗೂ ಮುನ್ನ ಬಿಲ್ ಕಲೆಕ್ಟರ್ ಶಿವಪ್ಪ ಡೆತ್ ನೋಟ್ ಬರೆದಿದ್ದು ಪಿಡಿಒ ಕೊಡ್ತಿದ್ದ ಕಿರುಕುಳವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಹೆತ್ತ ತಂದೆಯನ್ನ ಕಳೆದುಕೊಂಡು ಪುತ್ರಿ ಹಾಗೂ ಪುತ್ರ ಕಣ್ಣೀರ್ ಹಾಕಿ ಪಿಡಿಒ ನಂದಿಲಿಂಗೇಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಇನ್ನು ಬಿಲ್ ಕಲೆಕ್ಟರ್ ಆತ್ಮಹತ್ಯೆ ಖಂಡಿಸಿ ನೂರಾರು ಮಂದಿ ಸಾರ್ವಜನಿಕರು, ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ವಿಠಲ್ ಮಾಧವರಾವ್ ಗಿತ್ತೆ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ರು. ಅಲ್ಲದೆ ಸ್ಥಳೀಯರನ್ನು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಪ್ರಕರಣದ ತನಿಖೆಗೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ದಾಗಿ ತಿಳಿಸಿದ್ದು, 3 ದಿನಗಳ ಒಳಗೆ ವರದಿ ನೀಡಲು ಸೂಚನೆ ನೀಡಿದ್ರು. ಅನುಕಂಪ ಆಧಾರ ಮೇಲೆ ಆಗುತ್ತೆ ಸರ್. ಅವರಿಗೆ ಅದು ಮಾಮೂಲಿ ಕಾನೂನು ಪ್ರಕಾರ ಜಡ್ಪಿದಿಂದ ಫೈಲ್ ಪ್ರೋಸೆಸ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಅನುಕಂಪದ ಆಧಾರದ ಮೇಲೆ ಪರಿವಾರದ ಒಬ್ಬರು ಸದಸ್ಯರಿಗೆ ನೌಕರಿ ಕೊಡಲಿಕ್ಕೆ, ಅದರ ಜೊತೆಗೆ ತನಿಖೆ ಇಂಪಾರ್ಷಿಯಲಿ ಮಾಡಿ ಕರೆಕ್ಟ್ ಆಗಿ ತನಿಖೆ ಮಾಡಲಿಕ್ಕೆ ಒಂದು ತಂಡ ತನಿಖೆ ಆಗ್ಬೇಕು ಸರ್. ಅವರಿಗೆ ಅವ್ರ ಮನೆ ಕಡೆಗೆ ಏನಾರ ಒಂದು ನಿಮ್ಮಿಂದ ಜಡ್ಪಿಯಿಂದ ಒಂದು ಅನುದಾನ ಅನ್ನೋದು ಪರಿಹಾರ ಬೇಕಲ್ಲ ಸರ್. ಇವಾಗ ಇವ್ರದ್ದು ಶಿಕ್ಷಣ ಇರಲಿ, ಅದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ಹಾಸ್ಟೆಲಲ್ಲಿ ಸರ್ ಶಿಕ್ಷಣ ಆಮೇಲೆ ಸರ್ ಅವ್ರ ನಾವು ಪರಿಹಾರ ಕೇಳ್ತಾ ಇದೀವಿ ಸರ್. ಈಗ ಜಮೀನ್ ಸಮಸ್ಯೆ ಇದೆ. ಜಮೀನ್ ಅಂತಲ್ಲ ಸರ್, ಎಲ್ಲ ಅವ್ರ ಮನೆಗೇನಪ್ಪ ಈಗ ತಂದೆ ದುಡಿಯಂತ ತಂದೆನೇ ಬಿಟ್ಟೋಗಿದ್ದಾನೆ ಸರ್. ಇಲ್ಲ, ಇನ್ನು 5 ಲಕ್ಷ ಕಟ್ಬಿಡ್ತೀವಿ, ಅವನನ್ನು ವಾಪಸ್ ಕರ್ಕೊಂಡ್ಬಂದು ಸರ್ ನಿಮ್ಮ ಪರಿಹಾರನೇ ನಿಮ್ಮಿಂದ ಘೋಷಣೆ ಮಾಡಿ ಸರ್. ಪ್ರಕಾರ ಏನಿರ್ತದೆ ಸರ್ US ಸಾಹೇಬರು ನಿಮಗೆ ಒಂದು ಲೆಟ್ರ್ ಕೊಟ್ಟಿದ್ದೀರಿ ಸರ್ 16ನೇ ತಾರೀಕು. ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಸರ್ ನೀವು? ಯಾವ ಪಿಡಿಒ ಸರ್? ಹಾಂ, ಅದು ರಿಪ್ಲೈ ಏನಾರ ಬಂದಿತ್ತು ಸರ್ ನಿಮಗೆ? ಹಾಂ ಸರ್. ಸರ್ ನೀವು ಲೇಟಾಗಿ ಬರ್ದಿದ್ದಕ್ಕೆ ಈ ಅನಾಹುತ ಆಗಿದೆ ಅಲ್ಲ ಸರ್, ಇದಕ್ಕೇನು ಕಾರಣ ಸರ್? ಅಲ್ಲ ಸರ್, ಇದಕ್ಕೆ ನೀವು ಲೇಟಾಗಿ ಬರ್ದಿದ್ರಿ ಅಂತ ಹೇಳಿದ್ರಿ. ಆ ಲೇಟಾಗಿ ಬರ್ದಿದ್ದಕ್ಕೆ ಕಾರಣ ಆಯ್ತಲ್ಲ ಸರ್. ಮತ್ತೆ ನೀವು ಕ್ರಮ ಏನು ತಗೊಂಡಿದ್ರಿ ಅವ್ರ ಮೇಲೆ? ಹಾಂ, ಈ ಸಾವಿಗೆ ಬೆಲೆ ಇಲ್ಲ ಸರ್ ಹಂಗಾದ್ರೆ? ಅಲ್ಲ ಸರ್, ಮನುಷ್ಯನಿಗೆ ಬೆಲೆ ಇಲ್ಲ ಹಂಗಾದ್ರೆ? ಇಲಾಖೆಯಲ್ಲಿ ನಿಮ್ಮ ಮನುಷ್ಯನಿಗೆ ಬೆಲೆ ಇಲ್ವ ಹಂಗಾದ್ರೆ? ದಮೇಶೆ ಒಂದು ನಿಮಿಷ ಹೇಳಿ ಸರ್, ನಿಮ್ಮ ಮನುಷ್ಯನಿಗೆ ಬೆಲೆ ಇಲ್ಲ ಸರ್ ಹಂಗಾದ್ರೆ ಜೀವನದಲ್ಲಿ? ಹಾಂ ಹೇಳಿ ಸರ್, ನೀವು ಹೇಳಿ ಸರ್. ನೀವು ಅವತ್ತಿನ ದಿನ ಸಾಹೇಬ್ರಿಗಾರ ಗಮನಕ್ಕೆ ತಂದಿದ್ರೆ ಅವ್ರೇನಾರು ನಿಮ್ಮ ಒಂದು ಸ್ಪಷ್ಟ ಮಾಹಿತಿ ಕೊಡ್ತಿದ್ರಲ್ಲ ಸರ್? ಏನಾರು ಮಾಹಿತಿ ಕೊಡ್ತಿದ್ರಲ್ಲ ಸರ್? ಮತ್ತೆ ಈಗ ಅವ್ನು ಸತ್ತೋಗಿದ್ದಾನೆ ಸರ್, ಅವ್ರ ಮಕ್ಕಳನ್ನ ಯಾರು ಸಾಕ್ತಾರೆ ಸರ್? ಈಗ ಅವ್ರ ತಂದೆ ಇಲ್ಲ, ತಾಯಿ ಇಲ್ಲ, ಅವ್ರಿಗೆ ಯಾರು ದಿಕ್ಕು ಸರ್? ಈಗ ಅವ್ರು ನಾವು ಯಾರ ಹತ್ರ ಹೇಳ್ಕೋಬೇಕು ಸರ್? ಹೇಳಿ ಸರ್. ಮತ್ತೆ ನಮ್ಮ ಜೀವನ ಇದ್ದಂಗಲ್ಲ ಸರ್ ಅವ್ರದ್ದು.
ಏನು ಸರ್ ಸುಮ್ಮನೆ ಇದ್ದು ಬಿಟ್ರೆ ಹೆಂಗೆ ಸರ್ ಇದು ಜೀವನ ಹಿಂಗೆ ಆಗ್ಬಿಡ್ತಲ್ಲ ಸರ್. ಅಲ್ಲ ನಾನು ಹೇಳಿದ್ದೀನಿ ರೀ, ನಾನು ಹೇಳ್ತೀನಿ ಏನದ ಎನ್ಕ್ವೈರಿ ಕಮಿಟಿ ಮಾಡಿದ್ದೀನಿ. ಆ ಎನ್ಕ್ವೈರಿ ಕಮಿಟಿಯಲ್ಲಿ ಇವನ್ ಡೆಪ್ಯೂಟಿ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಇವನ್ ಇರೋದನ್ನು ತಪ್ಪಿದ್ರೆ ಯಾರ್ದು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ ನಾನು. ಓಕೆ ಸರ್ ಅದ್ರ ಬಗ್ಗೆ ಇಲ್ಲ ಸರ್. 16ನೇ ತಾರೀಕು ಜೀವ ಉಳಿಸ್ಬೋದಾಗಿತ್ತಲ್ಲ ಸರ್. 16ನೇ ತಾರೀಕು ಲೆಟರ್ ಕೊಟ್ಟರು ತಾವು ನಿಮಗಾರ ಇಂಥ ಮಾಹಿತಿ ಸರ್, ನಿಮಗಾರ ಒಂದು ಮಾಹಿತಿ ಸರ್ ಹಿಂಗೆ ಲೆಟರ್ ಕೊಟ್ಟಿದ್ದಾರೆ ಹಿಂಸೆ ಆಗಿದೆ ಅಂತೆ ಸ್ಪಷ್ಟವಾಗಿ ನಿಮಗೆ ಮಾಹಿತಿ ಕೊಡಿ ಸರ್ ಅಂತ ನಿಮ್ಮನ್ನಾರ ಕೇಳ್ಬೋದಲ್ಲ ಸರ್. ಒಂದು ಜೀವ ಉಳ್ಕೊಂತಿತ್ತಲ್ಲ ಸರ್, ಉಳಿತಿತ್ತಲ್ಲ ಸರ್. ಇವ್ರು ಬೇಜವಾಬ್ದಾರಿ ಮಾಡಿದ್ದಕ್ಕೆ ಒಂದು ಜೀವ ಹೋಯ್ತಲ್ಲ ಸರ್. ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತೇನೆ ಸರ್ ಇವತ್ತಿನ ದಿನ? ಕಂದಾಯ ವಸೂಲಾತಿಯಲ್ಲಿ ದಾವಣಗೆರೆ ಜಿಲ್ಲೆ ಉತ್ತಮ ಸಾಧನೆ ಮಾಡಿದೆ. ಆದರೆ ಕರವಸೂಲಿ ಹೆಸರಲ್ಲಿ ಬಿಲ್ ಕಲೆಕ್ಟರ್ಗಳಿಗೆ ಹಿಂಸೆ ನೀಡಲಾಗ್ತಿದೆ ಎಂಬುದು ಕುಟುಂಬಸ್ಥರು ಮಾಡಿರುವ ಆರೋಪವಾಗಿದ್ದು, ತನಿಖಾ ವರದಿ ಬಿಲ್ ಕಲೆಕ್ಟರ್ ಆತ್ಮಹತ್ಯೆಯ ಪ್ರಕರಣದ ಸತ್ಯಾಸತ್ಯತೆಯನ್ನ ತಿಳಿಸಲಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ದಾವಣಗೆರೆ.